ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ಸಬ್ಸ್ಕ್ರೈಬ್ ಆಗಿರೋರಿಗೆ ನಾನು ಥ್ಯಾಂಕ್ಸ್ ಹೇಳ್ತೇನೆ ಮತ್ತು ಧನ್ಯವಾದಗಳು ಕೂಡ ಹೇಳ್ತಾ ಇದ್ದೇನೆ. ಇವತ್ತು ನೀವು ನೋಡ್ತಾ ಇರ್ಬೋದು, ನಾನಿಲ್ಲಿ ಇವತ್ತು ಪನ್ನೀರ್ ರೈಸು ಅಂದರೆ ನಾನಿಲ್ಲಿ ಸಣ್ಣದಾಗಿ ಒಂದು ಸ್ವಲ್ಪ ಪನ್ನೀರನ್ನು ಈ ಥರ ಹೆಚ್ಚಿಟ್ಕೊಂಡಿದ್ದೇನೆ, ನೋಡ್ಬೋದು ನೀವು. ಮತ್ತು ಇಲ್ಲಿ ಒಂದು ಬೌಲ್ನಷ್ಟು ಅನ್ನವನ್ನು ತೊಗೊಂಡು ಬಿಡಿ ಬಿಡಿಯಾಗಿ ಇಟ್ಕೊಂಡಿದ್ದೇನೆ. ಈಗ ನಾನು ಪನ್ನೀರನ್ನು ಇಲ್ಲಿ ತುಪ್ಪ ತೊಗೊಂಡಿದ್ದೇನೆ, ನೋಡ್ಬೋದು. ಈ ತುಪ್ಪದಲ್ಲಿ ನಾನು ಪನ್ನೀರು ಫ್ರೈ ಮಾಡ್ಕೋತೇನೆ. ಇದು ತುಂಬ ಟೇಸ್ಟ್ ಆದಂಥ ಒಂದು ಪನ್ನೀರು ರೈಸ್ ಅನ್ಬೋದು ನೀವು. ಈಗ ನಾವು ಸ್ಟವನ್ನು ಹಚ್ಕೊಳ್ಳೋಣ. ಈಗ ನಾವು ಕಡಾಯನ್ನು ಬಿಸಿ ಮಾಡೋಕೆ ಇಟ್ಕೊಂಡಿದ್ದೇವೆ ರೀ. ಈಗ ನೀವು ನೋಡ್ಬೋದು, ಇಲ್ಲಿ ನಾನೀಗ ಮಿಕ್ಸಿ ಜಾರಿಗೆ ಒಂದು 3 ಹಸಿಮೆಣಸು, ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ ಮಿಕ್ಸಿಗೆ ಹಾಕೋತಾ ಇದ್ದೇನೆ. ನೀವು ನೋಡ್ಬೋದು ನಮ್ಮದು ಕಡಾಯಿ ಬಿಸಿ ಆಗಿದೆ. ನಾನು ಇದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕೋತಾ ಇದ್ದೇನೆ ರೀ. ಈಗ ನೀವು ನೋಡ್ಬೋದು, ನಾನು ಪನ್ನೀರನ್ನು ಇದಕ್ಕೆ ಸಹ ಹಾಕೋತಾ ಇದ್ದೇನೆ. ಈಗ ನೋಡ್ರಿ, ಸ್ವಲ್ಪನೇ ನಾವು ಲೈಟಾಗಿ ತುಪ್ಪದಲ್ಲಿ ನಾವು ಈ ಥರ ಫ್ರೈ ನೀವು ತುಪ್ಪ ಇರಲಿಲ್ಲ ಅಂತಂದರೆ ಆಯಿಲಲ್ಲಿ ಹಾಕೋಬೋದು. ಬೇಡ ಅಂತ ಅಂದರೆ ನೀವು ಡೈರೆಕ್ಟ್ನೂ ಸಹ ಹಾಕೋಬೋದು, ಅದಕ್ಕೇನು ತೊಂದರೆ ಇಲ್ಲ. ಸ್ವಲ್ಪ ಇದು ಎದಕ್ಕಂದರೆ ಸ್ವಲ್ಪ ಟೇಸ್ಟು ಚೆನ್ನಾಗಿ ಬರಲಿ ಅಂತ ಅನ್ನೋದರಿಂದಾಗಿ ನಾನು ಈ ಥರ ಫ್ರೈ ಮಾಡ್ಕೊತಾ ಇದ್ದೇನೆ. ನೀವು ನೋಡ್ಬೋದು ನಮ್ಮದು ಪನ್ನೀರ್ ನೋಡ್ರಿ ಗೋಲ್ಡನ್ ಬ್ರೌನ್ ಆಗ್ತಾ ಇದೆ. ಈಗ ನಾನು ಇದನ್ನು ಪನ್ನೀರನ್ನು ತೆಗೆದಿಟ್ಕೋತೀನಿ. ಗೋಲ್ಡನ್ ಬ್ರೌನ್ ಆಗಿದೆ. ಲೈಟಾಗಿ ಗೋಲ್ಡನ್ ಬ್ರೌನ್ ಆದರೆ ಸಾಕು, ತುಂಬಾ ಬ್ರೌನ್ ಆಗೋದು ಬೇಡ. ಈಗ ನೀವು ನೋಡ್ಬೋದು ನಾನು ಪನ್ನೀರನ್ನು ತೆಗೆದುತೀನಿ ನೋಡ್ರಿ. ಅದಕ್ಕೆ ಇವಾಗ ಒಂದು 1/4 ಚಮಚದಕ್ಕಿಂತಲೂ ಕಡಿಮೆ ಸ್ವಲ್ಪ ಪೆಪ್ಪರ್ ಪುಡಿ ಹಾಕ್ತಾ ಇದ್ದೇನೆ. ಸ್ವಲ್ಪನೇ ಇದು ಉಪ್ಪನ್ನು ಹಾಕ್ತಾ ಇದ್ದೇನೆ ರುಚಿಗೆ ತಕ್ಕಷ್ಟು. ಮತ್ತು ಸ್ವಲ್ಪನೇ ನಾನು ಜೀರಿಗೆ ಪೌಡ್ರನ್ನ ಹಾಕ್ತಾ ಇದ್ದೇನೆ. ಸ್ವಲ್ಪ ಇದು ಕೋಟಿಂಗು ಸಪ್ಪೆ ಬರಬಾರ್ದು ನೋಡ್ರಿ, ಹಾಗಾಗಿ ಸ್ವಲ್ಪನೇ ಅಚ್ಚ ಖಾರದ ಪುಡಿ ಹಾಕ್ತಾ ಇದ್ದೇನೆ. ಸ್ವಲ್ಪನೇ ಗರಂ ಮಸಾಲ ಹಾಕ್ತಾ ಇದ್ದೇನೆ. ಈಗ ಇದನ್ನು ನಾವು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ಬೋದು, ಅಂದರೆ ಇದು ಕೋಟಿಂಗು ಚೆನ್ನಾಗಿ ಸ್ವಲ್ಪ ಉಪ್ಪು ಮತ್ತು ಖಾರ ಮತ್ತು ಇದು ಮಸಾಲ ಸ್ವಲ್ಪ ಹಿಡಿಬೇಕಾಗಿ ನೋಡ್ಬೋದು ನೀವು. ನಮ್ಮದು ಇದು ಈ ಥರ ಹಿಡ್ಕೊಂಡಿದೆ, ನೋಡ್ಬೋದು. ತುಂಬ ಟೇಸ್ಟಾಗಿರುತ್ತೆ. ಹಾಗಾಗಿ ಈಗ ಇದಕ್ಕೆ ಒಂಚೂರು ನಾನು ಈಗ ನೋಡ್ರಿ ನಮ್ಮದು ತುಪ್ಪ ಹಾಕಿದೆ ನೋಡ್ರಿ. ಈಗ ಒಂದು ಟೇಬಲ್ ಸ್ಪೂನಷ್ಟು ಇದಕ್ಕೆ ನಾನು ಆಯಿಲನ್ನು ಹಾಕ್ತಾ ಇದ್ದೇನೆ, ನೋಡ್ಬೋದು. ಈಗ ಇದಕ್ಕೆ ನಾವು ರುಬ್ಬಿಟ್ಕೊಂಡಿದ್ದೆ ನೋಡ್ರಿ ಹಸಿಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅದನ್ನು ಸಹ ನಾವೀಗ ಫ್ರೈ ಮಾಡ್ಕೊಳ್ಳೋಣ. ನೋಡ್ರಿ, ನಾವು ಹಾಕ್ತಾ ಇದ್ದಾಗೆ ಒಳ್ಳೆ ಘಮ ಬರುತ್ತೆ ನಮಗೆ. ಇದು ನೋಡ್ಬೋದು ಎಷ್ಟು ಒಳ್ಳೆ ಘಮ ಬರ್ತಾ ಇದೆ ಅಂದರೆ ತುಂಬ ನಾವು ತುಪ್ಪ ಬೇರೆ ಹಾಕಿದೆ ನೋಡ್ರಿ. ಯಾರಿಗೆ ತುಪ್ಪ ಹಾಕೋದಾಗಿಲ್ಲ ಅಂತಂದರೆ ನೀವು ಎಲ್ಲನೂ ಆಯಿಲಲ್ಲೇ ಮಾಡ್ಬೋದು. ಅದನ್ನು ತುಂಬ ಚೆನ್ನಾಗಿ ಬರುತ್ತೆ, ನೀವು ಆಯಿಲ್ನಲ್ಲೇ ಮಾಡ್ಬೋದು. ನಾನು ಇದಕ್ಕೆ ಇವಾಗ ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿ ಹಾಕ್ತಾ ಇದ್ದೇನೆ. ಒಂದು ಸಣ್ಣ ಸೈಜು ಮೀಡಿಯಮ್ ಸೈಜಿಂದು 2 ಈರುಳ್ಳಿ ಹಾಕೋತಾ ಇದ್ದೇನೆ. ಇದನ್ನು ಸಹ ಇವಾಗ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ, ಯಾಕಂದರೆ ಇವಾಗ ರಜಾ ಟೈಮ್ನಲ್ಲಿ ಮಕ್ಕಳು ಮತ್ತು ದೊಡ್ಡವರೆಲ್ಲ ಮನೆಯಲ್ಲೇ ಇರ್ತಿರೋಡ್ರಿ. ಟೈಮ್ ಆದಾಗೆ ಈ ಥರ ಒಂದು ಒಳ್ಳೆ ಹೆಲ್ದಿ ಆದಂಥ ಒಂದು ಪನ್ನೀರ್ ರೈಸು ನೀವು ಮನೆಯಲ್ಲೇ ಮಾಡ್ಬೋದು. ಒಂದು ರೆಸ್ಟೋರೆಂಟ್ ಶೈಲಿ ಒಳಗೆ ನಾನು ಮಾಡ್ತಾ ಇರೋದು ಇದು ನಮ್ಮದು ಓನ್ ರೆಸಿಪಿ. ನಾವು ಮನೆಯಲ್ಲಿ ಟ್ರೈ ಮಾಡಿರೋದು, ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಈರುಳ್ಳಿ ನಾವು ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಇವಾಗ ನೋಡ್ರಿ ನಮ್ಮದು ಈರುಳ್ಳಿ ಫ್ರೈ ಆಗಿದೆ ನೋಡ್ರಿ.
ಈಗ ಈರುಳ್ಳಿ ಫ್ರೈ ಆದಾಗೆ ನಾವು ಇದಕ್ಕೆ ಇವಾಗ ನಮ್ಮದು ಮಸಾಲ ಐಟಮ್ಗಳನ್ನು ಹಾಕೊಳ್ಳೋಣ. ಈಗ ಇದಕ್ಕೆ ನೋಡಿರಿ, ನಾನು ಒಂದು 1/4 ಚಮಚದಷ್ಟು ಗರಂ ಮಸಾಲ ಹಾಕ್ತಾಯಿದ್ದೇನೆ, ಮತ್ತು 1/4 ಚಮಚದಷ್ಟು ಧನಿಯಾ ಪುಡಿ ಹಾಕ್ತಾಯಿದ್ದೇನೆ. ನಾನು ತುಂಬ ಮಸಾಲ ಯೂಸ್ ಮಾಡಿಲ್ಲ, ಸಿಂಪಲ್ ಅದು. ನೀವು ಬೇಕಿದ್ರೆ ಒಂದು ಅರ್ಧ ಟೀ ಸ್ಪೂನ್ ಹಾಕ್ಕೋಬೋದು. ಇಲ್ಲಿ ನಾನು ಪೆಪ್ಪರ್ ಪುಡಿಯನ್ನು, ಇದು ಪೆಪ್ಪರ್ ಪುಡಿ ಮನೆಯಲ್ಲೇ ಮಾಡಿರೋದು, ಮತ್ತು ಜೀರಿಗೆ ಪುಡಿಯನ್ನು ಸಹ ಒಂದು 1/4 ಚಮಚದಷ್ಟು, ಮತ್ತು ಅಚ್ಚ ಖಾರದ ಪುಡಿನೇ ಸ್ವಲ್ಪ, ನಾವು ಹಸಿಮೆಣ್ಸಿನ್ಕಾಯಿ ಹಾಕಿದ್ದೇವ್ರಿ, ಹಾಗಾಗಿ ನಾನು ಇದನ್ನು ಸಹ 1/4 ಚಮಚ ಅಷ್ಟೇ ಹಾಕಿದ್ದೀನಿ. ಈಗ ನಾವು ಇದನ್ನು ಒಳ್ಳೆಯ ಒಂದು ಮಿಕ್ಸ್ ಮಾಡೋಣ. ಚೆನ್ನಾಗಿ ತುಂಬ ಒಂದು ಟೇಸ್ಟ್ ಆಗುವಂಥದ್ದು ಇದು ಆಗಿದೆ. ನಮ್ಮದು ಮಿಕ್ಸ್ ಮಾಡಿ ಚೆನ್ನಾಗಿ ಇದು ಈರುಳ್ಳಿ ಜೊತೆಗೆ ಹೊಂದ್ಕೊಳ್ಳೋಂಗೆ. ಮತ್ತು ಇವಾಗ ನಾನು ಉಪ್ಪನ್ನು ಆ್ಯಡ್ ಮಾಡಿಲ್ಲ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೇನೆ. ನೋಡ್ಬೋದು, ಒಂದು 1/4 ಚಮಚದಷ್ಟು ಉಪ್ಪು. ಇದನ್ನು ನಾವು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಈ ಟೈಮ್ನಲ್ಲೇ ನಾವು ನೀವು ನೋಡ್ಬೋದು ರೀ, ಒಂದು ಅರ್ಧ ಚಮಚದಷ್ಟು ಸೋಯಾ ಸಾಸನ್ನು ಹಾಕ್ತಾಯಿದ್ದೇನೆ. ನೋಡ್ಬೋದು, ಸ್ವಲ್ಪನೇ ಸೋಯಾ. ಈಗ ನೀವು ನೋಡಿರಿ, ನಾನು ಪನ್ನೀರು ಫ್ರೈ ಮಾಡಿ ಇಟ್ಕೊಂಡಿದ್ದೆಲ್ಲ ರೀ, ಅದನ್ನು ಸಹ ಹಾಕೋತಾ ಇದ್ದೇನೆ. ಯಾಕಂತಂದರೆ ನಾವು ಆವಾಗಲೇ ಕೋಟಿಂಗ್ ಮಾಡಿದ್ದೆವು. ಈಗ ನಾನು ರೈಸನ್ನು ಹಾಕೋತಾ ಇದ್ದೇನೆ. ಈಗ ನೀವು ನೋಡ್ಬೋದು, ನಾನು ಅನ್ನವನ್ನು ಇಟ್ಕೊಂಡಿದ್ದೆ ನೋಡಿರಿ, ಅದನ್ನು ಸಹ ಹಾಕ್ಕೊಂಡು ಈಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ನಾನಿವಾಗ ಒಂಚೂರು ಅರಿಶಿಣವನ್ನು ಹಾಕೋತಾ ಇದ್ದೇನೆ, ಒಂದು 1/4 ಚಮಚದಷ್ಟು ಅರಿಶಿಣವನ್ನು ಹಾಕ್ಕೊಂಡಿದ್ದೇನೆ. ಈಗ ನೀವು ನೋಡ್ಬೋದು ರೀ, ನಮ್ಮದು ನಾವು ಇದನ್ನು ಮಿಕ್ಸ್ ಮಾಡಿದ್ದೇವೆ. ತುಂಬ ಚೆನ್ನಾಗಿರುತ್ತೆ ಮತ್ತು ಟೇಸ್ಟಾಗಿಯೂ ಇರುತ್ತೆ. ಇವಾಗ ನಾನು ಇದಕ್ಕೆ ಲಾಸ್ಟ್ ನೋಡಿರಿ, ಇವಾಗ ಇದು ಸರಿಯಾಗಿದೆ. ನಾನು ಇದಕ್ಕೆ ಉಪ್ಪು ಇನ್ನೊಂದು ಸ್ವಲ್ಪ ಬೇಕಾಗಿದೆ, ಇನ್ನೊಂಚೂರು ಉಪ್ಪು ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊತಾ ಇದ್ದೇನೆ. ಈಗ ನಾನು ಇದು ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ ರೀ. ಇವಾಗ ನಮ್ಮದು ಆಗಿದೆ. ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೇನೆ. ಈಗ ನಾನು ಸ್ಟವನ್ನು ಆಫ್ ಮಾಡ್ತಾಯಿದ್ದೇನೆ. ಇವಾಗ ನಮಗೆ ರೆಡಿ ಆಗಿದೆ ನಮ್ಮದು. ಈಗ ನೀವು ನೋಡ್ಬೋದು ರೀ, ನಮ್ಮದು ಪನ್ನೀರ್ ರೈಸ್ ರೆಡಿ ಆಗಿದೆ. ಈಗ ನೋಡ್ಬೋದು, ನಮ್ಮದು ಪನ್ನೀರು ಅಲ್ಲಿ ಪನ್ನೀರು, ಮತ್ತು ನೀವು ತಿನ್ನಬೇಕಾದ್ರೆ ತುಂಬ ಟೇಸ್ಟಾಗಿರುತ್ತೆ. ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿ. ಇದು ಪನ್ನೀರ್ ರೈಸು ತುಂಬ ಚೆನ್ನಾಗಿರುತ್ತೆ. ನೀವು ಮನೆಯಲ್ಲಿ ಮಾಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.